ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಆಲೂಗೆಡ್ಡೆ ಕರಿ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೇನೇನು ಬೇಕೋ ಐಟಮು ಅನ್ನೋದನ್ನು ನೋಡಿ. ಆಲೂಗೆಡ್ಡೆ ಸಬ್ಜಿಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ, ಟೊಮೊಟೊ ಹಚ್ಕೊಂಡಿದ್ದೀನಿ, ಆಲೂಗೆಡ್ಡೆ ಬೇಯಿಸಿ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ 2 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಪಲಾವ್ ಎಲೆ, ಮೆಣಸು, ಜೀರಿಗೆ, ಧನಿಯಾ ಕಾಳು, 2 ಏಲಕ್ಕಿ, ಗರಂ ಮಸಾಲ, ಕಸ್ತೂರಿ ಮೆಂತಿ, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಪುಡಿ ಬೆರೆಸಿರೋವಂಥದ್ದು, ಅರಿಶಿಣ, ಆಮೇಲೆ ಜೀರಿಗೆ ಪುಡಿ. ಈಗ ಫಸ್ಟು ನಾವು ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಒಂದು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಅರಿಶಿಣ, ಜೀರಿಗೆ ಪುಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಇದು ಎಲ್ಲ ಹೇಳಿದ್ನಲ್ಲ ಒಗ್ಗರಣೆಗೆ, ಅದು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ರೈ ಆಗಿದೆ. ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಪುಡಿ, ಅರಿಶಿನ, ಜೀರಿಗೆ ಪುಡಿ ಬೆರೆಸಿರೋವಂಥದ್ದು ನೀರಲ್ಲಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಎಣ್ಣೆ ಬಿಡುವಂಗೆ ಫ್ರೈ ಮಾಡಬೇಕು. ನೋಡಿ, ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ. ನೋಡೋದ ಬನ್ನಿ. ನೋಡಿ, ಎಣ್ಣೆ ಎಲ್ಲ ಬಿಟ್ಟಿದೆ ನೀಟಾಗಿ. ಈಗ ಇದಕ್ಕೇನೆ ನಾನು ಆಲೂಗೆಡ್ಡೆ ಹಾಕೊತಾ ಇದ್ದೀನಿ, ಬೇಯಿಸಿರೋ ಆಲೂಗೆಡ್ಡೆ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ನೀರು ಹಾಕಬೇಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದೊಂದು ಸ್ವಲ್ಪ ಒಂದು ಮಳ್ಳು ಬರಲಿ. ಹೇಗಾಗಿದೆ ಅಂತ ನೋಡೋದ ಬನ್ನಿ. ಇನ್ನೂ ಒಂದು ಸ್ವಲ್ಪ ನೀರಿದೆ. ಸ್ವಲ್ಪ ಇದು ಇನ್ನೂ ಬೇಯಬೇಕು. ಬೆಂದ ಮೇಲೆ ಇನ್ನೂ 2-3 ಐಟಮ್ ಇದೆ, ಅದನ್ನು ಹಾಕಬೇಕು. ನೋಡೋದ ಬನ್ನಿ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಇನ್ನೂ 2 ಐಟಮ್ ಹಾಕಬೇಕು. ಗರಂ ಮಸಾಲ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಕಸ್ತೂರಿ ಮೆಂತಿ, ಅದು ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಎಲ್ಲ ಮಿಕ್ಸ್ ಆಗಿದೆ. 2 ನಿಮಿಷ ಬೆಂದ ಮೇಲೆ ಆಫ್ ಮಾಡ್ಬಿಡಿ ಅಷ್ಟೆ. ಬನ್ನಿ ಹೇಗಾಗಿದೆ ಅಂತ ನೋಡೋದ. ಆಲೂಗೆಡ್ಡೆ ಸಬ್ಜಿ ನೋಡಿ, ಚೆನ್ನಾಗಾಗಿದೆ. ಟೇಸ್ಟ್ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಇಡ್ಲಿಗೆ, ದೋಸೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಫ್ರೆಂಡ್ಸ್. ಓಕೆ, ಬಾಯ್.